ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ. ಯು ಪಿ ಎಸ್ ಸಿ, ಕೆ ಎಸ್ ಮತ್ತು ಗೆಜೆಟೆಡ್ ಪ್ರೊಬೇಷನರಿ, RRB, SSC ಮುಂತಾದ ಒಂದು ಸ್ಪರ್ಧಾರ್ಥಕ ಪರೀಕ್ಷೆಗಳಿಗೆ ಆನ್ಲೈನ್ ಮುಖಾಂತರ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಯಾರೆಲ್ಲ ಒಂದು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು, ಏನೆಲ್ಲ ಕ್ರೈಟೇರಿಯಾ ಇದೆ, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಏನು, ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಸ್ನೇಹಿತರೆ, ಒಂದು ಯು ಪಿ ಎಸ್ ಸಿ ಮತ್ತು ಕೆ ಎಸ್ ಒಂದು ಸ್ಪರ್ಧಾರ್ಥಕ ಪರೀಕ್ಷೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಈ ಒಂದು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಕೇವಲ ಅಲ್ಪಸಂಖ್ಯಾತ ಅಭ್ಯರ್ಥಿಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು. ಸರ್ಕಾರದ ವತಿಯಿಂದ ಅಧಿಕೃತವಂಥ ಈ ಒಂದು ಅಧಿಸೂಚನೆಯನ್ನು ನೋಡ್ತಾ ಇದ್ದೀರಾ. 2025-26ನೇ ಸಾಲಿನ ಈ ಒಂದು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಪ್ರತಿಷ್ಠಿತ ಯು ಪಿ ಎಸ್ ಸಿ ನಾಗರಿಕ ಸೇವೆ ಮತ್ತು ಕೆ ಎಸ್ ಗೆಜೆಟೆಡ್ ಪ್ರೊಬೇಷನರಿ, ಗ್ರೂಪ್ ಸಿ, RRB, SSC ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಆಯ್ಕೆ ಮಾಡುವ ಸಂಬಂಧ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು IAS ಮತ್ತು KS ಕೋರ್ಸ್ಗಳ ಒಂದು ವಿವರವನ್ನು ನೋಡೋದಾದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಯು ಪಿ ಎಸ್ ಸಿ ನಾಗರಿಕ ಸೇವಾ ಪರೀಕ್ಷೆ, ಅಜ್ಭವನ, ಬೆಂಗಳೂರು. ಇದು 10 ತಿಂಗಳ ನಿಮಗೆ ತರಬೇತಿ ಕೊಡ್ತಾರೆ ಈ ಒಂದು ಸ್ಕೀಮ್ನಡಿಯಾಗೆ. ಇದಕ್ಕೆ ವಸತಿ ಸಹಿತ ಅಂತ ಕೊಟ್ಟಿದ್ದಾರೆ. ಹಾಸ್ಟೆಲ್ ವ್ಯವಸ್ಥೆ ಕೂಡ ನಿಮಗೆ ಸಿಗುತ್ತೆ. ಈ ಒಂದು ಯು ಪಿ ಎಸ್ ಸಿ ಒಂದು ಟ್ರೈನಿಂಗನ್ನು ಯಾರು ತೊಗೊತಾರೆ, ಒಂದು ಪ್ರವೇಶ ಪರೀಕ್ಷೆಯನ್ನು ಯಾರು ತೊಗೊತಾರೆ ಅಂಥವರಿಗೆ 10 ತಿಂಗಳ ಒಂದು ವಸತಿ ಸಹಿತ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇಲ್ಲಿ ವಯೋಮಿತಿಯನ್ನು ನೋಡಿದ್ರೆ ಕನಿಷ್ಠ 21 ಇರಬೇಕು, ಗರಿಷ್ಠ 35 ವರ್ಷ ಒಳಗಿನವರು ಈ ಒಂದು ಯು ಪಿ ಎಸ್ ಸಿ ತರಬೇತಿ ಪಡೆಯೋರಿಗೆ ಈ ರೀತಿಯಾಗಿ ವಯೋಮಿತಿಯನ್ನು ಇಟ್ಟಿದ್ದಾರೆ. ಅದೇ ರೀತಿಯಾಗಿ KS ಗೆಜೆಟೆಡ್ ಪ್ರೊಬೇಷನರಿ ಈ ಒಂದು ತರಬೇತಿಯನ್ನು ನೀವು ಪಡಿಬೇಕು. 10 ತಿಂಗಳು ಇದನ್ನು ಕೂಡ ಇರುತ್ತೆ, ವಸತಿ ಸಹಿತ ಇರುತ್ತೆ. ಇದನ್ನು ಕೂಡ 21ರಿಂದ 35 ವಯಸ್ಸು ಒಳಗಿನವರಾಗೆ ಆದ್ಯತೆಯನ್ನು ಕೊಡಲಾಗಿದೆ. ಅದೇ ರೀತಿಯಾಗಿ KPSC ಗ್ರೂಪ್ ಸಿ ಒಂದು ಹುದ್ದೆಗಳ ಒಂದು ತರಬೇತಿ ಪಡಿಬೇಕಂದ್ರೆ 90 ಡೇಸ್ ಅಂತ ಕೊಟ್ಟಿದ್ದಾರೆ. 90 ದಿನಗಳು, 3 ತಿಂಗಳು ಮಾತ್ರ ಇರುತ್ತೆ ಅಂತ ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ಕೂಡ ವಸತಿ ಸಹಿತ ಅಂತ ಕೊಟ್ಟಿದ್ದಾರೆ. ಎಲ್ಲದಕ್ಕೂ ಕೂಡ ವಸತಿ ಸಹಿತನೇ ಕೊಟ್ಟಿದ್ದಾರೆ. ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ನಿಮಗೆ, ಅಂದರೆ ಊಟ ವಸತಿ ಜೊತೆಗೇ ಈ ಒಂದು ನಿಮಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಎಲ್ಲದಕ್ಕೂ ಕೂಡ ಒಂದು ಸ್ಟೈಪಂಡ್ ಇಟ್ಟಿಲ್ಲ, ಕೆಲವಕ್ಕೆ ಮಾತ್ರ ಸ್ಟೈಪಂಡ್ ಇಟ್ಟಿದ್ದಾರೆ. ಇಲ್ಲಿ ಏನು ಕೂಡ ಪ್ರತಿ ಅಭ್ಯರ್ಥಿಗಳಿಗೆ ಪ್ರತಿ ಮಾಯ ನೀಡಲಾಗುವ ಶಿಷ್ಯ ವೇತನ ಅಂತ ಕೊಟ್ಟಿದ್ದಾರೆ. ಈ ಒಂದು ಶಿಷ್ಯ ವೇತನ ಕೇವಲ ಒಂದು ಇವಾಗೇನು ಕೆಳಗೆ ನೋಡ್ತಾ ಇದ್ದೀರಲ್ಲ, RRB ಮತ್ತು SSC ನೋಡ್ತಾ ಇದ್ದಾರೆ. RRB, SSC ಅಂಥವಕ್ಕೆ ಮಾತ್ರ ಎರಡಕ್ಕೆ ಪ್ರತಿ ತಿಂಗಳ 6,000 ರೂಪಾಯಿನ ಕೊಡಲಾಗ್ತಾ ಇದೆ. ಯು ಪಿ ಎಸ್ ಸಿಗಿಲ್ಲ ಮತ್ತು KSಗೆ ಇಲ್ಲ ಮತ್ತು ಗ್ರೂಪ್ ಸಿಗಿಲ್ಲ. ಕೇವಲ RRB ಮತ್ತು SSC ಯಾರು ಪಡ್ಕೊತಾರೆ ಈ ಒಂದು ತರಬೇತಿಯನ್ನು ಅಂಥವ್ರಿಗೆ ಪ್ರತಿ ತಿಂಗಳ 6,000 ರೂಪಾಯಿಯನ್ನು ಕೊಡಲಾಗ್ತಾ ಇದೆ. ಇದಕ್ಕೆ ಕನಿಷ್ಠ ವಯಸ್ಸು 18 ವಯಸ್ಸು ಆಗಿರಬೇಕು. RRB, SSCಗೆ ಗರಿಷ್ಠ ವಯಸ್ಸು 30 ವರ್ಷ ಒಳಗಿನವರು ಇದಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ವಿದ್ಯಾರ್ಥಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿ ತರಬೇತಿ ಅರ್ಜಿ ಸಲ್ಲಿಸುವ ಕಡೆಯ ದಿನಾಂಕದೊಳಗೆ ಅಂತಿಮ ವರ್ಷದ ಪದವಿಯನ್ನು ಫಲಿತಾಂಶ ಪ್ರಕಟಗೊಂಡಿರಬೇಕಂತ ಕೊಟ್ಟಿದ್ದಾರೆ. ಈ ಒಂದು ಯು ಪಿ ಎಸ್ ಸಿ ಏನಿದೆಯಲ್ಲ, ಯು ಪಿ ಎಸ್ ಸಿ ಮತ್ತು KS ಇವೆರಡಕ್ಕೆ ಒಂದು ಡಿಗ್ರಿ ಮುಗಿದಿರಬೇಕು ಮತ್ತು ಗ್ರೂಪ್ ಸಿ ಕೂಡ ಡಿಗ್ರಿ ಮುಗಿದಿರಲೇಬೇಕು. ಈ ಒಂದು ಕೊನೆಯ ದಿನಾಂಕ ಒಳಗಾಗಿ ಈ ಒಂದು ಶೈಕ್ಷಣಿಕ ವಿದ್ಯಾರ್ಥಿ ಪೂರ್ಣಗೊಂಡಿರ್ಬೇಕಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಯ ಸಾಮಾನ್ಯ ಅರ್ಹತೆ ಕೊಟ್ಟಿದ್ದಾರೆ. ಕರ್ನಾಟಕ ರಾಜ್ಯದ ನಿವಾಸಿಯಾಗಿರಬೇಕು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರಾಗಿರಬೇಕು. ಅಲ್ಪಸಂಖ್ಯಾತರು ಅಂದರೆ ಯಾರು ಅಂತ ಭಾಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಗೊತ್ತಿದ್ದವರಿಗೆ ಓಕೆ, ಗೊತ್ತಿಲ್ಲಾರ್ದವ್ರಿಗೆ ಹೇಳ್ತಾ ಇದ್ದೀನಿ. ಇವಾಗ ಅಲ್ಪಸಂಖ್ಯಾತರಿಗೆ ಬರುವಂಥವ್ರು ಮುಸ್ಲಿಮರು, ಕ್ರಿಶ್ಚಿಯನ್ನರು, ಸಿಖ್ ಧರ್ಮದವರು, ಜೈನ, ಬೌದ್ಧ, ಪಾರ್ಸಿ ಸಮುದಾಯಕ್ಕೆ ಸೇರಿದವರೆಲ್ಲರೂ ಕೂಡ ಈ ಒಂದು ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಅಂತಲೇ ಹೇಳ್ಬೋದು. ಇವಿಷ್ಟು ಸಮುದಾಯದ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಇವ್ರನ್ನ ಹೊರತಾಗಿ ಬೇರೆಯವರು ಅರ್ಜಿ ಸಲ್ಲಿಸ್ತೀನಿ ಅಂದರೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಇವರಿಗೆ ಮಾತ್ರ ಇದು ಅನ್ವಯ ಇರುತ್ತೆ. ಬೇರೆ ಬೇರೆ ಸಮುದಾಯಕ್ಕೆ ಬೇರೆ ಬೇರೆ ಇಲಾಖೆಯಲ್ಲಿ ಅವರದೇ ಒಂದು ಇಲಾಖೆಯಲ್ಲಿ ಅರ್ಜಿಯನ್ನು ಕರೀತಾರೆ. ಸೊ ಕರೆದಾಗ ಅದೊಂದು ಇನ್ಫಾರ್ಮೇಷನ್ ನಿಮಗೆ ಕೊಡ್ತೀನಿ. ಅದೇ ರೀತಿಯಾಗಿ ಆಯ್ಕೆ ವಿಧಾನ ಯಾವ ರೀತಿ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಯು ಪಿ ಎಸ್ ಸಿ ನಾಗರಿಕ ಸೇವೆ ಮತ್ತು KS ಗೆಜೆಟೆಡ್ ಪ್ರೊಬೇಷನರಿಯನ್ನು ಅಭ್ಯರ್ಥಿಗಳು KE ಅಥವಾ ಇಲಾಖಾ ವತಿಯಿಂದ ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ನಡೆಸಿ ಸದರಿ ಅಭ್ಯರ್ಥಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಆದ್ಯತೆ ಮೇರೆಗೆ ಆಯ್ಕೆ ಮಾಡಿದ ಕೋರ್ಸು ಮತ್ತು ಸಾಮಾನ್ಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಮೆರಿಟ್ ಅಂಕಗಳನ್ನು ಸಂದರ್ಶನ ಮೂಲಕ ಇಲಾಖಾ ಮಾರ್ಗಸೂಚನೆ ಆಯ್ಕೆ ಮಾಡಲು ಅಂತ ಕೊಟ್ಟಿದ್ದಾರೆ. KE ಕಡೆಯಿಂದ ಎಕ್ಸಾಮನ್ನು ನಡೆಸ್ತಾರೆ. ಎಕ್ಸಾಮನ್ನು ನಡೆಸಿ ನೀವು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಅದರ ಒಂದು ಕ್ರೈಟೇರಿಯಾ ಮೇಲೆ ಒಂದು ಅಂಕಗಳನ್ನು ಕೊಡ್ತಾರೆ. ಆ ಒಂದು ಅಂಕಗಳನ್ನು ಆಧರಿಸಿ ಮತ್ತು KEನಲ್ಲಿ ಪಡೆದಿರುವಂಥ ಅಂಕಗಳನ್ನು ಆಧರಿಸಿ ಮೆರಿಟ್ ಮುಖಾಂತರ ಸಂದರ್ಶನ ಮುಖಾಂತರ ಒಂದು ಆಯ್ಕೆಯ ಪ್ರಕ್ರಿಯೆ ಮಾಡುತ್ತೆ. ಇದಕ್ಕೆ ಯು ಪಿ ಎಸ್ ಸಿ KSಗೆ ಮಾತ್ರ ಈ ಒಂದು ಎಕ್ಸಾಮು ಮತ್ತು ನೀವು
ಏನು ಹಾಕಿರ್ತೀರಲ್ಲ ಅಪ್ಲಿಕೇಶನು, ಅದರ ಒಂದು ಅಂಕಗಳ ಆಧಾರದ ಮೇಲೆ ಮತ್ತು ನೀವೇನು ಪರೀಕ್ಷೆಯಲ್ಲಿ ಪಡೆದಿರುವ ಅಂಕಗಳ ಮೇಲೆ ಮತ್ತು ಸಂದರ್ಶನ ಅಂಕ ಆಧಾರದ ಮೇಲೆ ನಿಮ್ಮನ್ನು ಸೆಲೆಕ್ಷನ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಗ್ರೂಪ್ ಸಿ ನೋಡಿ, ಗ್ರೂಪ್ ಸಿ ಕೂಡ KE ಕಡೆಯಿಂದ ಎಕ್ಸಾಮ್ ಇರುತ್ತೆ, ಪ್ರವೇಶ ಪರೀಕ್ಷೆ ಇದ್ದೇ ಇರುತ್ತೆ. ಇದರ ಒಂದು ಪ್ರವೇಶ ಪರೀಕ್ಷೆ ಮೆರಿಟ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ. ಅದೇ ರೀತಿಯಾಗಿ RRB SSC ಕೂಡ ನೋಡಿ, ಅಭ್ಯರ್ಥಿಗಳು ಪದವಿಯಲ್ಲಿ ಗಳಿಸಿದ ಅಂಕಗಳ ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗದಂತ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಯಾವುದೇ ಥರ RRBಗೆ SSCಗೆ ಎಕ್ಸಾಮ್ ಇರುವುದಿಲ್ಲ, ಕೇವಲ ಅಭ್ಯರ್ಥಿಗಳು ಪದವಿಯಲ್ಲಿ ಗಳಿಸಿದ ಅಂಕಗಳ ಆಧಾರದ ಮೇಲೆ ಒಂದು ಆಯ್ಕೆಯನ್ನು ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸುವ ವೆಬ್ಸೈಟನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಸೇವಾಸಿಂಧು karnataka.gov.in ಅಂತ ಕೊಟ್ಟಿದ್ದಾರೆ. ಸೇವಾಸಿಂಧುಲ್ಲಿ ಕೂಡ ಅರ್ಜಿ ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಎರಡು ರೀತಿಯಾಗಿ ಇನ್ನೊಂದು DOM ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ಒಂದು ವೆಬ್ಸೈಟ್ ಮುಖಾಂತರ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಎರಡು ವೆಬ್ಸೈಟನ್ನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅರ್ಜಿ ಸಲ್ಲಿಸುವ ಪ್ರಾರಂಭಿಕ ದಿನಾಂಕ 2/7/25ಕ್ಕೆ ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 2/8 ಅಂದರೆ ಮುಂದಿನ ತಿಂಗಳು ಆಗಸ್ಟ್ 2ರವರೆಗೂ ಅವಕಾಶ ಇದೆ ಅಪ್ಲಿಕೇಶನ್ ಹಾಕೋಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಈ ಒಂದು ಮೈನಾರಿಟಿ ವಿದ್ಯಾರ್ಥಿಗಳಿಗೆ UPSC KS RRB ಗ್ರೂಪ್ ಸಿಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ಮೊಬೈಲಲ್ಲೇ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ ನಿಮಗೆ. ತುಂಬ ಈಸಿ ಇದೆ ಹಾಕೋದು. ಪರೀಕ್ಷಾ ದಿನಾಂಕ ತಾತ್ಕಾಲಿಕ ಅಂತ ಕೊಟ್ಟಿದ್ದಾರೆ. ಆಗಸ್ಟ್ ಮೊದಲ ವಾರದಲ್ಲಿ ಪ್ರವೇಶ ಪರೀಕ್ಷೆ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಆಗಸ್ಟ್ನಲ್ಲೇ ನಿಮಗೆ 2ನೇ ತಾರೀಕು ಕ್ಲೋಸ್ ಆಗುತ್ತೆ ಅಪ್ಲಿಕೇಶನು, ಆಗಸ್ಟ್ ಕೊನೆಯ ವಾರದಲ್ಲಿ ಅಥವಾ ಮೊದಲನೇ ವಾರದಲ್ಲಿ ಅಂತ ಕೊಟ್ಟಿದ್ದಾರೆ. ತಾತ್ಕಾಲಿಕ, ಹೆಚ್ಚು ಕಮ್ಮಿ ಆಗ್ಬೋದು ಇದನ್ನು. ಅದೇ ರೀತಿಯಾಗಿ ಪ್ರವೇಶ ಪರೀಕ್ಷೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. UPSCಗೆ 2 ಪೇಪರ್ ಇರ್ತವೆ. ಮೊದಲನೇ ಪೇಪರು 100 ಅಂಕದ್ದು, ಎರಡನೇ ಪೇಪರು 50 ಅಂಕ. ಮೊದಲನೇ ಪೇಪರಿಗೆ 120 ನಿಮಿಷ, ಎರಡನೇ ಪೇಪರಿಗೆ 45 ನಿಮಿಷ ಇರುತ್ತೆ. ಬಹು ಆಯ್ಕೆ ಪ್ರಶ್ನೆಗಳು ಇರ್ತವೆ ಅಂತ ಕೊಟ್ಟಿದ್ದಾರೆ ಪೇಪರ್ 1. ಎರಡನೇ ಪೇಪರಲ್ಲಿ ಬರವಣಿಗೆ ಅಂತ ಕೊಟ್ಟಿದ್ದಾರೆ, ಎಸ್ಸೆ ಬರೆಯೋದಿರುತ್ತೆ. ಮಾಧ್ಯಮ ಇಂಗ್ಲೀಷು ಕನ್ನಡ ಎರಡರಲ್ಲಿ ಇರುತ್ತೆ ಪೇಪರ್. ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೆ ಅದನ್ನು ನೋಡಿಕೊಂಡು ಬರಿಬೋದು. ಅದೇ ರೀತಿಯಾಗಿ ಗ್ರೂಪ್ ಸಿ ಕೂಡ ಕೊಟ್ಟಿದ್ದಾರೆ. ಪತ್ರಿಕೆ 1 ಒಂದೇ ಪೇಪರ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ, 125 ನಿಮಿಷ ಇರುತ್ತೆ ಬರೆಯೋದಕ್ಕೆ. ಬಹು ಆಯ್ಕೆ ಪ್ರಶ್ನೆಗಳು ಮಲ್ಟಿಪಲ್ ಕ್ವಶನ್ಗೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಇರ್ತವೆ. ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಇರುತ್ತೆ, ಆಯ್ಕೆ ಮಾಡ್ಕೊಂಡು ಬರ್ಕೋಬೋದು. ಅದೇ ರೀತಿಯಾಗಿ ಪ್ರವೇಶ ಪರೀಕ್ಷೆ ಪಠ್ಯಕ್ರಮ ಅಂತ ಕೊಟ್ಟಿದ್ದಾರೆ. UPSC ನಾಗರಿಕ ಸೇವಾ ಮತ್ತು KS ಗೆಜೆಟೆಡ್ ಪರ್ಮಿಷನರಿ ಗ್ರೂಪ್ ಸಿಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಪಠ್ಯಕ್ರಮ ಹೇಳ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ಅಲ್ಲಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೋಬೋದು. ಸ್ನೇಹಿತರೆ, ಇದಿಷ್ಟೇ ಇರೋದು ನೋಟಿಫಿಕೇಷನಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಈ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಒಂದು ಗ್ರೂಪ್ ಸಿ, RRB, SSC, UPSC ಮತ್ತು KS ಒಂದು ತರಬೇತಿಗೆ ಅರ್ಜಿಯನ್ನು ಸಲ್ಲಿಸೋದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲೇ ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರಲ್ಲಿ ಏನಾದರೂ ಡೌಟ್ಸ್ಗಳಿದ್ದರೆ, ಏನಾದರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.